ಗುಡ್ ಮಾರ್ನಿಂಗ್ ಎವ್ರಿವನ್, ಕಮ್ ಟು ಡೇ 9 ಮೈ ಡೈಲಿ ಲಾಗ್ಸ್. ಸೊ ಇವಾಗ ಹೋಗ್ತಾ ಇದ್ದೀನಿ ಡ್ಯೂಟಿಗೆ. ಬನ್ನಿ, ಟೈಮ್ ಇವಾಗ 5:30 ಏನೋ ಹೋಗಿದೆ. ಓಕೆ ಬನ್ನಿ. ನಕ್ಕಲ್ಲೇ ನೋಡಿದ್ರಲ್ಲ ಬೆಳಗ್ಗೆ ಮಂಜು ಹೇಗಿದೆ ಅಂತ. ಬೆಂಗಳೂರು ಸಿಟಿ ಎಲ್ಲ ಇನ್ನೂ ತಣ್ಣಗೆ ಇದೆ. ಇವಾಗ ಫಸ್ಟ್ ಡ್ಯೂ ಕಲೆಕ್ಷನ್ ಮುಗಿದಿದೆ. ಸೊ ಇವಾಗ ಬನ್ನಿ ಹೋಗೋಣ. ಗೈಸ್, ನಾನು ಇವಾಗ 2ನೇ ಕಲೆಕ್ಷನ್ ಮನೆಗೆ ಹೋಗಿದ್ದೆ. ಆ ಮನೇಲಿ ದೇವ್ರದ್ದು ಸ್ಟ್ಯಾಂಡ್ ಥರ ಮಾಡಿಸಿ ದೇವ್ರ ಫೋಟೋ ನಿಕ್ಕಿಲ್ಲ, ದೇವ್ರ ತೀರ್ಥ ನಿಕ್ಬಿಟ್ಟಿದ್ದಾರೆ. ನೋಡಿ ಹೆಂಗೆ ನಿಕ್ಕಿದ್ದಾರೆ, ಎಷ್ಟು ಚೆನ್ನಾಗಿ ಜೋಡಿ ಸಿಕ್ಕಿದ್ದಾರೆ ಅಂತ. ಸೊ ಗೈಸ್, ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಬಂದೆ. ನೋಡಿದ್ರಲ್ಲ ಅವ್ರ ತೀರ್ಥ ಎಷ್ಟು ಇಟ್ಟಿದ್ದಾರೆ ಅಂತ. ಅವ್ರು ಕಲೆಕ್ಷನ್ ಮಾಡಿ ಇಟ್ಟಿರೋ ಬಾಟ್ಲುಗಳ ಬೆಲೆ ಅಂದಾಜು 3-4 ಲಕ್ಷ. ಶೋಕೇಶಲ್ಲಿ ಬರೀ ಕುಡಿಯೋದಕ್ಕೆ ಅವರು ಅಷ್ಟು ಕಾಸ್ಟ್ಲಿ ಡ್ರಿಂಕ್ಸ್ನ ತರಿಸಿ ಇಟ್ಕೊಂಡಿರೋದು. ಸೊ ಬರ್ತಾ ದಾರಿಯಲ್ಲಿ ಹಾಗೆ ಕ್ಯಾಬ್ ಡ್ರೈವರ್ಸ್ ಆಕ್ಸಿಡೆಂಟ್ ಆಗಿತ್ತು. ಸೊ ಅದನ್ನು ಹಾಕ್ತೀನಿ ನೋಡಿ. ಸೊ ಗೈಸ್, ನೋಡಿದ್ರಲ್ಲ, ಅವನು ಮುಂದೆ ನಿಂತಿರೋ ಗಾಡಿಗೆ ಹಿಂದೆಯಿಂದ ಗುದ್ದಿ ಅವನಿಗಾರು ಡ್ಯಾಮೇಜ್ ಆಗಿ ಮುಂದೆ ಇರೋರ ಕಾರು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾನೆ. ಸೊ ಅದಾದಮೇಲೆ ಪಾಪ ಅವರು ಮುಂದೆ ಇರೋರು ಏನ ಅವನದೇ ಅಲ್ಲ ತಪ್ಪು, ಏನನ್ನ ಕಟ್ಕೊಡು ಅಂತ ಕೇಳಿದ್ರೆ ಗುದ್ಬಿಟ್ಟು ಇನ್ಶೂರೆನ್ಸ್ ಇದೆಯಲ್ಲ ಕ್ಲೈಮ್ ಮಾಡ್ಕೊ ಹೋಗು ಅನ್ನೋ ದುರಂಕಾರದಲ್ಲಿ ಮಾತಾಡ್ತಿದ್ದ. ಪಾಪ ಅವನು ಇನ್ನೇನು ಮಾಡ್ತಾನೆ, ಸೀದಾ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ದ. ಅಲ್ಲಿ ಇನ್ನು ಮಾತು ಜಾಸ್ತಿ ಆದಷ್ಟು ಗಲಾಟೆ ಆಗೋ ಸಾಧ್ಯತೆ ಇತ್ತು. ಸೀದಾ ಅವ್ನು ಫೋನ್ ಮಾಡಿದ ತಕ್ಷಣ ಹೊಯ್ಸಳ ಪೊಲೀಸರು ಬಂದರು. ಇಬ್ಬರನ್ನೂ ಪೊಲೀಸ್ ಸ್ಟೇಷನ್ಗೆ ಹಾಕ್ಕೊಂಡು ಹೋದರು. ಪೊಲೀಸ್ ಸ್ಟೇಷನಲ್ಲಿ ಇಬ್ರಿಗೂ ಸೆಟಲ್ಮೆಂಟ್ ಮಾಡ್ತೀನಿ ಬನ್ನಿ ಅಂದ್ಬಿಟ್ಟು ನಾನು ಅಲ್ಲಿಂದ ಸರ್ರ ಅಂತ ಮನೆಗೆ ಬಂದಮೇಲೆ ನೀವು ಆ ಕಾರ್ ವೀಡಿಯೋ ನೋಡೋಷ್ಟ್ರೊಳಗಡೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ, ನೆನ್ನೆ ವೀಡಿಯೋ ಬೇರೆ ಪೆಂಡಿಂಗ್ ಇತ್ತು, ಆ ವೀಡಿಯೋನೂ ಎಡಿಟ್ ಮಾಡಿ ಇವತ್ತಿಗೆ ಅಪ್ಲೋಡ್ ಮಾಡಿಬಿಟ್ಟೆ. ಸೊ ಇವಾಗ ಸ್ವಲ್ಪ ಹೆಡ್ಏಕ್ ಆಗ್ತಾಯಿದೆ, ಸ್ವಲ್ಪ ಹೊತ್ತು ಮಲಗ್ತೀನಿ. ಆಮೇಲೆ ಫೋನ್ ಮಾಡಿದ್ರೆ ಹೊರಗಡೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಅಲ್ಲಿಂದ ಡೈಲಿ ಡೇನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಮನೇಲಿ ಇದ್ದು ಬೇಜಾರಾಗಿ ಎದ್ದು ಬಂದಿದ್ದೀನಿ. ಬಂದಿದ್ದ ತಕ್ಷಣ ನೋಡಿ, ಒಂದು ಚಿಪ್ರಿ ಗ್ಯಾಂಗ್ ನಂಬರ್ 1 ಲೀಡರ್ ಸಿಕ್ಕಿದ್ದಾನೆ. ಸೊ ಅಲ್ಲಿಂದ ನಮ್ಮ ಫ್ರೆಂಡ್ ನಡ್ಕೊಂಡು ಬರ್ತಾ ಇದ್ದಾನೆ ನೋಡಿ. ಸೊ ಗೈಸ್, ಇವತ್ತೇನು ಕಂಟೆಂಟ್ ಇಲ್ಲ. ಬಂದಿದ್ದು ಡ್ಯೂಟಿಯಿಂದ ಲೇಟು, ಮಲಗ್ದವನು ಒಂದು 4:30-5 ಗಂಟೆಗೆ ಇವಾಗ ಎದ್ದಿದ್ದೀನಿ. ಅವನು ಫ್ರೆಂಡ್ ಇವಾಗ ಹಾಲು ಕರೆದ್ಬಿಟ್ಟು ತಿರ್ಗಾ ಆಮೇಲೆ ಬರ್ತಾನೆ. ಅಲ್ಲಿವರೆಗೂ ಇವನ್ನ ಮಾತಾಡಿಸಿ ಹೇಳಲ್ಲಿ. ಏನು ಮಾತಾಡಲಿ? ನೀವು ಯಾವ ಸ್ಟೇಟ್ ಅವರು? ಬಿಹಾರಲ್ಲಿ ಈ ಟ್ರೈನು ಏರೋಪ್ಲೇನೇ ಕತ್ಕೊಂಡು ಹೋಗ್ಬಿಡ್ತಾರೆ. ಬಿಹಾರಲ್ಲಿ ಈ ಟ್ರೈನು, ಆಮೇಲೆ ಏರ್ಪೋರ್ಟ್ಗಳು, ಬಸ್ಗಳೇ ಎತ್ತಾಕ್ಬಿಡ್ತಾರೆ ಅಂತ. ಹೌದಾ? ನಿಜಾನ ಅದು? ಯಾಕಲ್ಲಿ ಇಲ್ಲದೆ ಇರೋ ಸ್ಪೆಷಲ್ ಟ್ಯಾಲೆಂಟ್ ಕಳ್ಳರಲ್ಲಿ ಎಲ್ಲ ಅಲ್ಲಿರೋ ಎಲ್ಲ ಚಿಕ್ಕ ಹುಡುಗರ ಹತ್ರ ಗನ್ನಿರ್ತದ. ಹೆಂಗದು? ಅಲ್ಲಿನ ಗೌರ್ಮೆಂಟ್ ಪ್ರಾಬ್ಲಮ್ಮ ಏನು ಪ್ರಾಬ್ಲಮ್ಮ? ಯಾವ ಗೌರ್ಮೆಂಟ್ ಯಾರು ನೋಡಲ್ಲ. ಎಲ್ಲ ಗನ್ ತಗೊಂಡು ಶೂಟ್ ಮಾಡಿ ಬಿಸಾಕದೆ ಅಷ್ಟೇ. ನೋಡಿದ್ರ ಇವ್ರು ಬಿಹಾರಷ್ಟು ವರ್ಸ್ಟ್ ಅಲ್ಲ ನಮ್ಮ ಕರ್ನಾಟಕ ಸೇಫಾ? ಅದಕ್ಕೆ ಇನ್ನೂ ಬದುಕಿರೋದು ನೀವೆಲ್ಲ. ಏನು ಹೇಳ್ತೀಯ? ಬಿಹಾರಲ್ಲಿ ಇರೋರ್ಗ ಇಲ್ಲಿಗೆ ಬನ್ನಿ ಅಂತ ಹೇಳ್ತೀಯಾ? ಇಲ್ಲಿಗೆ ಬಂದು ಒಳ್ಳೆಯವ್ರಾಗ್ರಿ ಅಂತೀರಾ? ಕನ್ನಡ ಕಲಿ ಅಂತ ಹೇಳ್ತೀಯಾ? ಕನ್ನಡ ಕಲಿಬೇಕು. ನೋಡಿದ್ರ ಅಷ್ಟು ಮಾತ್ರ. ಪಾಪ ಇವನು ಒಳ್ಳೆ ಹುಡುಗನೇ. ಸೊ ಗೈಸ್, ನಿಮ್ಗೆ ಬಿಹಾರ್ ಬಿಟ್ಟು ಕರ್ನಾಟಕ ಬಿಟ್ಟು ಬೇರೆ ಇನ್ಯಾವ ಸ್ಟೇಟ್ಗಾದರೂ ಹೋಗ್ಬೇಕಂತ ಅನ್ಸುತ್ತಾ ನಮ್ಗೆ? ನಿನ್ಗೆ ಅನ್ಸುತ್ತಾ? ಯಾಕೆ? ನಿಮಗೆ ಇಲ್ಲಿ ಲೋಕಲ್ ಆಗ್ಬೇಕಂತ ಅನ್ಸುತ್ತೆ.
ಅಂದರೆ ತಿರ್ಗಾ ನಿಮ್ಮ ಬಿಹಾರ್ಗೆ ಹೋಗ್ಬಾರ್ದು ಅನ್ಸುತ್ತಾ? ಯಾಕೆ ಹೋಗ್ಬಾರ್ದು? ಸೆಟ್ಲ್ ಆಗ್ಬೇಕಂತ ಅನ್ಕೊಂಡೆ. ಅಲ್ಲ ಅಲ್ಲಿಗೆ ಇವಾಗ ಹೋದ್ರೆ ಏನು ಪ್ರಾಬ್ಲಮ್ಮು ಅಲ್ಲಿಗೆ ಹೋಗೋಕ್ಕೆ? ಅಲ್ಲಿ ಏನಿಲ್ಲ ಹೇಳು, ಏನು ಅಲ್ಲಿ ಏನು ಪ್ರಾಬ್ಲಮ್ಮು, ಇಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂತ ಹೇಳು. ಇಲ್ಲಂದ್ರೆ ಕನ್ನಡ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಕನ್ನಡ ನೀನು ಬರೋದ್ರಿಂದಾನೇ ನೀನು ಎಲ್ಲರೂ ತುಂಬ ಕ್ಲೋಸ್ ಆಗಿ ಮಾತಾಡ್ಸೋದು ಅಷ್ಟೇ. ಅವ್ರು ಜಾಸ್ತಿ ಎಲ್ಲ ನಿನಗೆ ಬಿಹಾರ್ ಅವರೇ ಫ್ರೆಂಡ್ಸ್, ಕನ್ನಡದವ್ರು ಕಮ್ಮಿ ಅಷ್ಟೇ. ಕನ್ನಡದವ್ರು ಜಾಸ್ತಿ ಅವರು ನಾವು. ಸರಿ ಆಯ್ತು, ಹೋಗ್ಲಿ ಬಿಡಪ್ಪ. ಬಿಹಾರವ್ರು ಜಾಸ್ತಿ ಇಲ್ಲ. ಒಂದು ಬಿಹಾರ್ಗೆ ಹೋದ್ರೆ ಕೆಟ್ಟೋಗ್ತೀನಿ. ಅದೇ ಅಲ್ಲಿ ಹೋದ್ರೆ ಯಾವ ರೀತಿ ಕೆಟ್ಟೋಗ್ತೀಯ? ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಹುಡುಗರಿಂದ ಹಿಡಿದು ಎಲ್ಲರ ಜೊತೆ ಇದು ಎಲ್ಲ ನಶೆ ಎಲ್ಲ ಮಾಡೋದು ಕಲ್ತ್ಕೊಂಡು. ಓ ಅಲ್ಲ, ಅದೆಲ್ಲ ಇದೆಯಾ ಅಲ್ಲಿ? ಫ್ರೀಯಾಗೆ ಸಿಕ್ಬಿಡುತ್ತಾ? ಇರೋ ಎಲ್ಲ ಐಟಮ್ ಅಲ್ಲೇ ಸಿಗ್ತದೆ ಅಂಗಡಿಯಾಗೆ. ಆದರೆ ಅಲ್ಲಿಂದ ಎಲ್ಲ ಕಡೆ ಬೇಗ ಹಾಳಾಗಿ ಹೋಗ್ಬಿಡ್ತೀರಾ ಅಂದ್ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ನೀನು ಪೇಂಟ್ ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಅವಾಗ ದಿನಕ್ಕೆ ಎಷ್ಟು ಕೊಡೋರು? 500. ಏನಕ್ಕೆ ಇವಾಗ ಕೆಲಸ ಬಿಟ್ಟಿರೋದು? ಮಾಡೋಕ್ಕೆ ಇಷ್ಟ ಇಲ್ಲ. ಇವಾಗ ಬೇರೆ ಏನು ಮಾಡ್ತೀಯಾ? ಡ್ರೈವಿಂಗ್ ಕಲ್ತ್ಕೊಂಡು ಓದಾ ಇದೆಯಾ? ಡ್ರೈವಿಂಗ್ ಕ್ಲಾಸ್ಗೆ ಬರುತ್ತಾ? ಇನ್ನೂ ಇಲ್ಲ, 7 ದಿವಸದಿಂದ ಕಲಿತಿದ್ದೀನಿ. ಸೊ ನೋಡಿದ್ರಲ್ಲ, ಇದು ಪಾಪ ನಮ್ಮ ಹುಡುಗನ ಕತೆ. ನನ್ನ ಕತೆನೂ ಒಂದಲ್ಲ ಒಂದಿನ ಹೇಳ್ತೀನಿ, ಕೇಳಿದ್ರೆ ನೀವೇ. ರಕ್ತ ಕಣ್ಣೀರು ಮೂವಿ ನೋಡಿದಾಗ ಯಾರ್ಯಾರ ಕಣ್ಣಲ್ಲಿ ರಕ್ತ ಬಂದೈತೋ ಹಂಗೆ ರಕ್ತ ಬಂದ್ಬಿಡುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರ್ರಿ ಸ್ವಲ್ಪ. ನಾನು ಇವಾಗ ಔಟ್ಸೈಡ್ ಹೋಗ್ಬಿಟ್ಟು ಬರೋದೈತೆ, ಓಕೆನಾ ಗೈಸ್? ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗ್ಬಿಟ್ಟು ಬಂದು ನೋಡಿ. ತಿರ್ಗಾ ನಮ್ಮ ಫ್ರೆಂಡು ಬಂದು ಹಾಲೆಲ್ಲ ಕರೆದಾಕ್ಬಿಟ್ಟು ಬಂದು ಕುಂತವನೇ. ಇನ್ನೂ ಕರೆದಿಲ್ಲ ಅಂದರೆ ತಿರ್ಗಾ ಎದ್ದು ಹಾಲು ಕರೀತಾನೇನೋ ಅಲ್ಲ, ಅವನೇ ಕರಿಬೇಕು, ಇನ್ನು ಯಾರು ಕರೆಯೋದು? ಏನು ಹೇಳ್ತೀಯಾ? ಡೇ ಬೈ ಡೇ ನಂದು ವಾಚ್ ಅವರ್ಸೇ ಬರ್ತಾ ಇಲ್ಲಲೇ. ವ್ಯೂಸ್ ಹೋತೈತೆ. ನನಗೆ ಭಯ ಆಗ್ತೈತೆ. ಯಾಕೆ ಸುಮ್ಮನೆ ಬ್ಯಾಲೆ. ಇವಾಗ ಆ ಹುಡುಗರು 3 ಜೊತೆ ನಿನ್ನ ಫೋಟೋ ಹಾಕ್ಬಿಟ್ಟು ಇದನ್ನ ಹಾಕ್ಬಿಟ್ಟಿದ್ದೆ. ದಿನ ಅವ್ರ 3 ಕೇಳ್ತಾ ಇದ್ದೆ, ನಿನ್ನ ಸೇರಿ ಹೇಳ್ತಾ ಇದ್ದೆ ಅಂತ ಗೊತ್ತಾಗಿಲ್ಲ ನಂಗೆ. ಸರಿ, ಅದು ಬಿಡ ನೀನು, ಅದು ಹೋದ್ರೆ ಹೋಯ್ತತ್ತ. ಇವಾಗ ಇವೆಲ್ಲ ಕವರ್ ಮಾಡು. ಯಾವ್ದನ್ನ? ಅಲ್ಲ ಏನು ಅಷ್ಟು ಕವರ್ ಮಾಡಲಾ? ಅಂದರೆ ಇಲ್ಲಿಗೆ ಇನ್ನೂ ನಾವಿಬ್ಬರೇ ಬರಬೇಕಾ? ಮುಂದಕ್ಕೆ ಹಂಗೆ ಹೇಳ್ದ. ನೋಡು, ಇನ್ನೂ ಕಲಿಯೋದು ತುಂಬ ಐತೆ. ಇನ್ನೇನು ಹೇಳ್ತೀಯಾ? ಬಾ ವಾಕಿಂಗ್ ಹೋಗಿ ಬಂದ್ಬಿಡೋಣ. ನಾನು ಜಿಮ್ಗೆ ಹೋಗ್ಬೇಕು, ನಾನು ವಾಕ್ ಮಾಡಬೇಕು ಅಂದ್ಕೊಂಡೆ. ಮಲ್ಕೊಂಡೆ ಇದ್ದೆ, ವಾಕ್ ಮಾಡೋಕ್ಕೂ ಎದ್ದೇಳೋಕ್ಕೆ ಆಗಿಲ್ಲ. ಆ ವಿಡಿಯೋ ಡಿಲೀಟ್ ಆಗಿದ್ದಕ್ಕೆ ತಲೆ ಕೆಟ್ಟೋಗ್ಬಿಡ್ತು ಅಂಕ. ಫಸ್ಟ್ ನಿಂಗೆ ಫೋನ್ ಹಾಕಿದ್ನ, ನಿನ್ನ ಫೋನ್ ತೆಗ್ದಿಲ್ಲ. ಫಸ್ಟೇ ಯೂಟ್ಯೂಬಾಗಿ ನೋಡಿದ ತಕ್ಷಣ ಅವನು ಯಾವುದೋ ಬೇರೆ ಥರ ಹೇಳ್ಕೊಟ್ಬಿಟ್ಟ. ಅದು ಹುಡುಕ್ದೆ ಗೊತ್ತಾಗಿಲ್ಲ. ಆಮೇಲೆ ನಿಂಗೆ ಹಾಕಿದೆ, ನೀನು ಫೋನ್ ತೆಗ್ದಿಲ್ಲ. ಆಮೇಲೆ ಹಂಗೋ ಹಿಂಗೋ ಇನ್ನೊಂದ್ಸಲ ಸರ್ಚ್ ಮಾಡಿ ನೋಡಿದಾಗ ಸಿಕ್ತತ್ತ. ನಾನು ನೋಡ್ದೆ ಹೋಗ್ಲಿ ವಿಡಿಯೋ. ಇವತ್ತು ಬಿಟ್ಟಿದ್ದ? ಬೆಳಗ್ಗೆನೇ ನೋಡಿದೆ. ಎಲ್ಲ ಕಡೆ ಒಂದು 15-20 ಸಲ ನನಗೆ ಒಂದು 5 ನಿಮಿಷದ ನಂದೇ ಹಾಕಿದೆಯಲ್ಲ ಅಲ್ಲಿ. ಅಯ್ಯೋ, ನಾನು ಇವತ್ತು ನಾಳೆ ಬಿಡೋ ವಿಡಿಯೋದಾಗ ಅದೇ ಹಾಕೋದು. ಏನು ಇವತ್ತು ವಿಡಿಯೋ ಇದೇ ಆಗಿಲ್ಲಪ್ಪ. ಏನು ವ್ಯೂಸ್ ಹೋಗಿಲ್ಲ ಅಪ್ಪ ನಂದು? ಆದ್ರೂ ಚೆನ್ನಾಗೈತೆ ನೋಡು. 53 ವ್ಯೂಸ್ಗ 5 ಪಾಯಿಂಟ್ ಬಂದ್ಬಿಟ್ಟಿದೆ. ಇನ್ನೇನು 20 ನಿಮಿಷದ ವಿಡಿಯೋ ಅಲ್ಲ? 20 ನಿಮಿಷದ ವಿಡಿಯೋ ಅಂದರೆ ನಾನು ಫುಲ್ ನೋಡಿದೆ. ನಿಂಗೆ ಗೊತ್ತಿರೋರು ಒಂದು 15 ಜನ ಫುಲ್ ನೋಡ್ತಾರೆ 53 ಜನದಾಗ. ಅಲ್ಲೇ ಬಂದ್ಬಿಡ್ತದೆ ನಿನ್ಗೆ. ಏನು ನೋಡಿ, ಚಪ್ನಿ ನಂಬರ್ 2. ಏನು ತಮಿಳ್ನಾಡನಿದ್ದಂಗೆ? ತಮಿಳ್ನಾಡ ಮೊನ್ನೆ ತಮಿಳ್ನಾಡಾಗ ಮಚ್ಚಿಡ್ಕೊಂಡು ಹೊಡಿತಿದ್ರಲ್ಲ, ಅದ್ರಾಗ ನೀನು ಬಂತಾನೆ. ಬರ್ತಾರೇನೋ ಕಳಿಸ್ತಾರೆ ಅಣ್ಣಮ್ಮಲ್ಲಿ ಇಲ್ಲಿಂದ ಎದ್ದಾಕೊಂಡು ಹೋಗಕ್ಕ. ಬೆಂಕಿ ರಿಪ್ಲೈ. ಆ ಹುಡುಗಿನೇ ಎಷ್ಟು ಧೈರ್ಯದಿಂದ ಪಬ್ಲಿಕಲ್ಲೆಲ್ಲ ಲಾಗ್ ಮಾಡ್ತಾಳೆ. ನಾವು ಒಂದು 4 ಜನ ಇದ್ದಾಗ ಫೋನ್ ಎತ್ತಬೇಕು ಅಂದ್ರೇ ಅಯ್ಯೋ ಯಾರೇನು ಅನ್ಕೊಂಡ್ಬಿಡ್ತಾರೋ ಅಂತ ಭಯ ಬಿತ್ಕೊಂಡು ಫೋನ್ ಒಳಗಡೆನೇ ಇಟ್ಕೊಂಡಿರ್ತೀವಿ. ದೊಡ್ಡ ಕರ್ನಾಟಕ ಅನ್ವಾಂಟೆಡ್ ಪರ್ಸನ್ ನೀವು. ಸೊ ಗೈಸ್ ಸಾಕು. ಇನ್ನು ನಮ್ಮ ಮಕ್ಕಳು ನೋಡ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ. ಕೆರೆಗೆ ಹೋದರೆ, ವಾಕಿಂಗ್ ಹೋದರೆ ವೀಡಿಯೋ ಹಾಕ್ತೀನಿ, ಇಲ್ಲ ಜಿಮ್ಗೆ ಹೋಗ್ಬೇಕಾದ್ರೆ ವೀಡಿಯೋ ಹಾಕ್ತೀನಿ. ಓಕೆನಾ? ಬಾಯ್ ಗೈಸ್.
ಮನೆಗೆ ಬಂದಮೇಲೆ ನಮ್ಮಮ್ಮ ಬಂದು ಮಲ್ಕೊಂಬಿಟ್ಟಿದ್ದಾರೆ. ಏನಾಗಿದೆ ಅಂತ ಕೇಳೋಣ. ನೋಡಿ ಇಲ್ಲಿ ಮುಂದೆ ಊದಿದೆಯಲ್ಲ ಈ ಕಣ್ಣು, ಇದು ಫುಲ್ಲು ಹಿಂಗೆ ಊದಿರೋದೆಲ್ಲ ಹಿಂಗೆ ಆಗೋಗಿರೋದು ನೋಡಿ, ಹಿಂಗೆ ಊದ್ಕೊಂಬಿಟ್ಟಿದೆ. ಅದೇನಾಗೋಗಿದೆ ಅಂದರೆ ಅದು ಹುಳ ಕಚ್ಬಿಟ್ಟಿದೆ ಅಂತೆ, ನರಕ್ಕೆಲ್ಲ ಹೋಗಿ ಅದು ಬಾಯಲ್ಲಿರೋ ಹುಳ ಎಲ್ಲ ಹೋಗಿ ನರಕ್ಕೆ ಕಚ್ಬಿಟ್ಟಿದೆ ಅಂತೆ, ಅದು ಹಿಂಗಾಗೋಗಿದೆ ನೋಡಿ. ನಮ್ಮ ಅಮ್ಮಗೆ ಚಿಕ್ಕ ವಯಸ್ಸಿಂದನೂ ಏನದು ಕ್ಲೀನಾಗಿ ಹಲ್ಲುಜ್ದಿರ ಬರೀ ಸ್ವೀಟ್ಸ್ ತಿಂದು ಬಾಯಿ ಹುಳ ಹತ್ಬಿಟ್ಟು ಇವಾಗ ಏನಾಗೋಗಿದೆ ಅಂದರೆ ಆ ಹುಳ ಇಲ್ಲಿ ನರದಿಂದ ಎಲ್ಲೋ ತಿಂದ್ಬಿಟ್ಟಿದೆ ಅಂತೆ. ಸೊ ಅದು ಇಲ್ಲೆಲ್ಲ ಫುಲ್ಲು ಊದ್ಕೊಂಬಿಟ್ಟಿದೆ. ಅದಕ್ಕೆ ಇವಾಗ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಬಂದಿದ್ದೀವಿ. ಅದು ಒಂದು 3 ದಿನಕ್ಕಾಗೋಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಆಮೇಲೆ ಅದೆಲ್ಲ ಬೇರೆ ಹಲ್ಲುಗಳೆಲ್ಲ ಕ್ಲೀನ್ ಮಾಡಿ ಬೇರೆ ಹಲ್ಲು ಹಾಕ್ತಾರಂತೆ ನೋಡಿ. ಕ್ಲೀನಾಗಿ ಡೈಲಿ ಹಲ್ಲುಜ್ಜಿ ನೈಟ್ ಮಲಗೋಕ್ಕಿಂತ ಮುಂಚೆ ಆದರೆ ಉಜ್ಜಿ, ಇಲ್ಲ ಅಂದರೆ ಅದೇನೋ ಚಕ್ಕೆ ಲವಂಗ ಅಲ್ಲ, ಲವಂಗ ಇರುತ್ತಲ್ಲ, ಅದನ್ನು ಮಾರ್ನಿಂಗ್ ಆಗಲಿ ನೈಟ್ ಆಗಲಿ ಬಾಯಲ್ಲಿ ಇಟ್ಕೊಂಡು ಸುಮ್ಮನೆ ಅಗೀತಾ ಇರ್ರಿ. ಅದು ಒಂದು ಇದಕ್ಕೆ ಬಾಯಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಸತ್ತೋಗುತ್ತೆ. ಇವ್ರಿಗೆ ಅದ್ರ ಬಗ್ಗೆ ಏನೂ ಅರಿವೇ ಇರಲಿಲ್ಲ. ಒಂದೇ ಸಲ ಈ ಸ್ಟೇಜ್ ಆದಮೇಲೆ ಎಲ್ಲ ರಿಯಾಕ್ಷನ್ ಆಗ್ತಾಯಿದೆ. ಅದು ನಮ್ಮಮ್ಮಂಗೆ ಅದು ನೋವು ತಡೆಯೋಕ್ಕಾಗ್ತಿಲ್ಲ. ನಮ್ಮ ಕಣ್ಣಲ್ಲಿ ನಿಧಾನಕ್ಕೆ ಒಂದೊಂದೇ ನೀರು ಹೋಗ್ತಾ ಇದೆ. ಸೊ ಆದಷ್ಟು ಬರ್ತಾ ವಯಸ್ಸಾಗ್ತಾ ಇರೋ ಎಲ್ಲರೂ ಹುಷಾರಾಗಿರ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಜಿಮ್ಗೆ ಹೋಗೋಣ. ಗೈಸ್ ಇವಾಗ ಜಿಮ್ಮಿಂದ ಬಂದಿದ್ದೀನಿ. ಎಂಡ್ ಆಫ್ ದ ಡೇ. ಎಲ್ಲರಿಗೂ ಬಾಯ್, ಗುಡ್ ನೈಟ್.